80ರ ದಶಕದಲ್ಲಿ ಭಾರತೀಯ ಜನತಾ ಪಕ್ಷದ ಹೋರಾಟ ಏನಾದರೂ ನಡಿಬೇಕು ಅನ್ನೋಂಥ ವಿಚಾರ ಬಂದಾಗ ಈ ಹಿಂದೆ 2 ಜಿಲ್ಲೆಗಳು ಒಂದಾಗಿತ್ತು, ಕೋಲಾರ ಮತ್ತು ಈಗ ಆಗಿರುವಂಥ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಒಂದಾಗಿತ್ತು. ಆಗ ಹೋರಾಟ ಪ್ರಾರಂಭ ಮಾಡಬೇಕಾದ್ರೆ KGF ಅವ್ರಿಗೂ ಕಾಯ್ತಾ ಇದ್ವಿ. ಕಾರಣ ಏನು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ನಾವು 8 ಜನ ಸೇರ್ತಾ ಇದ್ವಿ, ಅಷ್ಟು ಜನ KGF ಇಂದ ಬರ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ವಿಕ್ರಮಾದಿತ್ಯನು, ಬೆಮೆಲಲ್ ಶ್ರೀನಿವಾಸು, ಪಾರ್ಥಸಾರಥಿ, ಮೀಸೆ ಪಾರ್ಥಸಾರಥಿ ಅವರು, ಆಮೇಲೆ ಇನ್ನು ಇನ್ನೊಬ್ರು ಮುಸ್ಲಿಂ ಒಬ್ರು ಇದ್ರು, ಅವ್ರ ಹೆಸರು ಗೊತ್ತಿಲ್ಲ, ರುಕ್ಮುದ್ದೀನ್, ಇವರೆಲ್ಲ ಸೇರಿ ಸುಮಾರು ಜನ ಬರ್ತಾ ಇದ್ರು. ಆ ಟೀಮ್ ಹೆಂಗಿತ್ತು ಅಂದ್ರೆ ಅವರು ನಮ್ಗೆ ಆದರ್ಶ ಅವರಾಗಿದ್ರು. ಅಷ್ಟು ಜಬರ್ದಸ್ತ್ ಗೋಷ್ಠಿಗಳು, ಅಷ್ಟು ಜೋರಾಗಿ ಹೋರಾಟ. ಒಂದ್ಸರಿ 83ರಲ್ಲಿ ನಿಂತ್ಕೊಳ್ಳುತ್ತೆ. ರಘುಪತಿ ಅಂತ ಹೇಳಿದ್ದನು ಇದು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಅವ್ರು ಬಂದಾಗ ನಾವು ಇಲ್ಲಿ ತಡೆ ಹಾಕ್ಬೇಕು ಅಂತ ಆದಾಗ ಪೊಲೀಸ್ನವರು ಇದು ಮಾಡಿದ್ರು, ಆಗೋದಿಲ್ಲ ಅಂತ ಹೇಳಿದ್ರು ಬೈಪಾಸ್ ಅಲ್ಲಿ. ಲಾಸ್ಟ್ಗೆ ಅಂಬಾಸಿಡರ್ ಕಾರವಾಗಿದ್ದು, ಇವಾಗಿದ್ದಂತ ಇನ್ನೋವಾ ಕಾರುಗಳಿರ್ಲಿಲ್ಲ. ರಘುಪತಿ ಅವ್ರನ್ನ ಗಲ್ಪಟ್ಟಿ ಹಿಡಿದು ಆಚೆ ಕೇಳಿದ್ವಿ. ಅಷ್ಟು ತಾಕತ್ತಿತ್ತು KGF ಟೀಮ್ ಅಂದ್ರೆ ಆ ಒಂದು ಲೆವೆಲ್ಗಿದ್ರು. ಅದೇ ಒಂದು ಇದನ್ನ ಇದು ಮಾಡ್ಕೊಂಡಿದ್ದನು 95ರಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಪಾರ್ಟಿ ಏನೂ ಇರ್ಲಿಲ್ಲ ಅನ್ನೋಂಥ ವಿಚಾರ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಡಾಕ್ಟರ್ ದಿನಕರನ್ ಅಂತ ಹೇಳಿದ್ರು ಒಬ್ಬ ಅಭ್ಯರ್ಥಿ ನಿಲ್ಲಾಕ್ದಾಗ ಬರೀ 1500 ಹೋಟೆಲ್ ಸೋತಿದ್ರು ಅವರು. ಅವತ್ತೇ KGFಗೆ ಅಷ್ಟು ತಾಕತ್ತಿತ್ತು. ಅದು ಯಾಕೆ ಇವತ್ತು KGF ನಲ್ಲಿ ಪದೇ ಪದೇ MLA ಸೋಲ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಎದ್ದು ನಿಂತರು ಅಂದ್ರೆ ಎಲ್ಲಾ ಪಾರ್ಟಿಯವ್ರನ್ನು ಸ್ವಾಹ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ತಾಕತ್ತಿದೆ KGF ನಮ್ಮ ಕಾರ್ಯಕರ್ತರಿಗೆ, ನಮ್ಮ ವೋಟರ್ಸ್ಗೆ. ವೋಟ್ ಹಾಕಂತ ಜನ ಇದ್ದಾರೆ. ನಾವು ಸರಿಯಾಗಿ ರೀತಿಯಲ್ಲಿ ಸ್ಪಂದಿಸಿ ಕಾರ್ಯಕರ್ತರೆಲ್ಲ ಅವ್ರಿಗೆ ಸ್ಪಂದಿಸಿದ್ವಿ ಅಂದ್ರೆ ಇವತ್ತು ಅಲ್ಲಿ KGF ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ, ಸಂಶಯ ಇಲ್ಲ. KGFನವ್ರಿಗಿರೋಂಥ ತಾಕತ್ನ ಒಂದ್ಸರಿ ನನ್ಗೆ ಜ್ಞಾಪಕ ಬಂತು, ಅದನ್ನು ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ ಭ್ರಷ್ಟ ಸಚಿವನ್ನ ಇವರು ಸೇರಿಸ್ಕೊಂಡಿರೋದು. ಆ ಕಾರಣಕ್ಕೆ ಹಿಂದೆ ಇದೇ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯವರು ಇವರು ಭ್ರಷ್ಟಾಚಾರ ಆರೋಪ ಸಾಬೀತಾಗಿ 187 ಕೋಟಿ ಏನು ತೆಲಂಗಾಣ ಬ್ಯಾಂಕುಗಳಲ್ಲಿ ವಿವಿಧ ಖಾತೆಗಳಲ್ಲಿ ಡ್ರಾ ಆಗಿ, ನಾನು ಸಬ್ಜೆಕ್ಟ್ ಹೇಳ್ತಿರೋದು, ಆಮೇಲೆ ಭಾಷಣ ಆಮೇಲೆ ತಗೊಂಡ್ರಿ, ಇದು ಬೇಡ. ಭ್ರಷ್ಟ ಸಚಿವರ ವಿರುದ್ಧ ಆ ಕಾರಣಕ್ಕೆ ಏಕೋ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ನಾವು ಲೆಟ್ರು ಹಾಕಿದ್ರಿ, SP ಕೊಟ್ರಿ, ಮತ್ತು ಇವಾಗ ನಾವು ರಾಜ್ಯಪಾಲರು ಕೂಡ ಕೊಡ್ತಾ ಇದ್ದೀರಿ. ಇದು ಸಾರ್ವಜನಿಕರ ಸ್ವತ್ತು, ಏನು ಜಿಲ್ಲಾಧಿಕಾರಿ ಕಚೇರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾರನ್ನ ಮೆಚ್ಚಕ್ಕೆ, ಯಾರನ್ನ ತೆಗಳಕ್ಕಲ್ಲ. ಆ ಕಾರಣಕ್ಕೆ ಇವತ್ತು ಏನು ವಾಲ್ಮೀಕಿ ನಿಗಮದ 187 ಕೋಟಿ ಅವರ ಅಭಿವೃದ್ಧಿಗೆ ಬಳಸಬೇಕಾಗಿರೋ ದುಡ್ಡನ್ನ ಇವರು ಹೊಡೆದಿದ್ದಾರೆ. ಆ ದುಡ್ಡು ಸುಮ್ಮನೆ ಅಲ್ಲ, ಆ ಅಭಿವೃದ್ಧಿ ನಿಗಮನೆ ಮುಳುಗೋಗೋದು, ಆ ಕೆಲಸ ಮಾಡಿದ್ದಾರೆ. ಇವತ್ತು ಅದನ್ನ ಬೆಂಬಲಿಸ್ಕೊಂಡು ಕೆಲವು ಅಧಿಕಾರಿಗಳು ಯಾಕೆ ನೀವು ಹೋರಾಟ ಮಾಡ್ತೀರಿ, ಹೋರಾಟ ಸರಿ ಇಲ್ಲ ಅನ್ನೋ ಮಟ್ಟದಲ್ಲಿ ನಡ್ಕೊತಾ ಇದ್ದಾರೆ. ಅದು ಸಮಂಜಸ ಅಲ್ಲ. ಇವತ್ತು ನಾವು ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಒಬ್ಬೊಬ್ಬ ನಾಯಕರ ನೇತೃತ್ವದಲ್ಲಿ ಈ ಧರಣಿ ಮಾಡ್ತಾ ಇದ್ದೀವಿ. ನಿಮಗೆ ಅನಿಸ್ಬೇಕು, ಹೌದಪ್ಪ ಇಲ್ಲಿ ಬಿಸಿಲಲ್ಲಿ ಕುತ್ಕೊಂತಾರೆ, ಅನಿರ್ದಿಷ್ಟಾವಧಿ ಧರಣಿ, ಒಂದು ಸ್ಪೆಸಿಫಿಕೇಶನ್, ಒಂದು ಪಾಯಿಂಟ್ ಮಾಡಿ ಜಾಗ ಕೊಡಬೇಕು. ನಾವು ಇಲ್ಲೇ ಕೊಡಬೇಕು ಅಲ್ಲೇ ಕೊಡ್ಬೇಕಂತ ಏನು ನಮ್ಮ ವಾದ ಇಲ್ಲ. ನಾವು ಕುತ್ಕೊಂಡು ಧರಣಿ ಮಾಡೋಕ್ಕೆ ಸರ್ಕಾರ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಸರ್ಕಾರನ ಎಚ್ಚರಿಸ್ಕೊಡ್ಬೇಕು. ಇವತ್ತು ಭ್ರಷ್ಟಾಚಾರ ಇದ್ರೆ ಇವತ್ತು ಲೀಗಲೈಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಿ. ನೀವು ಲೀಗಲ್ ಮಾಡಿ ಭ್ರಷ್ಟಾಚಾರ ಆರೋಪ ಹೊತ್ತಿರೋ ವ್ಯಕ್ತಿನ ನೀವು ಸೆಷನಲ್ಲಿ ಕುತ್ಕೊಂಡು ಸೆಷನ್ ನಡೆಸ್ತೀರಂದ್ರೆ ಎಂಟೈರ್ ಕಾಂಗ್ರೆಸ್ ಇವತ್ತು ಭ್ರಷ್ಟಾಚಾರ ಕೋಪದಲ್ಲಿ ಮುಳುಗೋಗಿದೆ. ಅಲ್ಲ ಸ್ವಾಮಿ, ಇವತ್ತು DC ಆಫೀಸ್ಗೆ, ತಾಲೂಕ್ ಆಫೀಸ್ಗೆ ಯಾರಾದ್ರೂ ಬರ್ಬೇಕಂದ್ರೆ ಲ್ಯಾಂಡ್ ಲಾರ್ಡ್ಸ್ ಬರಬೇಕು. ರೈತರಿಗೆ, ಸಾರ್ವಜನಿಕರಿಗೆ DC ಆಫೀಸ್ ಇರೋದು, ಅಬಕಾರಿ ಇಲಾಖೆ ಇರೋದು, ಮತ್ತೆ ರೆವಿನ್ಯೂ ಇಲಾಖೆ ಇರೋದು, ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಮೈನ್ಸ್ ಅಂಡ್ ಜಿಯಾಲಜಿ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾಗ ಇವತ್ತು ಅಧಿಕಾರಿಗಳು ಕೂಡ ಅದಕ್ಕೆ ಶಾಮೀಲಾಗೋ ರೀತಿ ನಡ್ಕೊಂಡ್ರೆ ಜನ ಎಲ್ಲೋಗ್ಬೇಕು? ಜನಗಳ ಏನು ದುಡ್ಡಲ್ಲಿ ನೀವು ಇವತ್ತು ಆಫೀಸರ್ಸ್ ಆಗಿದ್ದೀರಿ.
ಜನಗಳಿಗೆ ಕೊಡುವಂತ ಏನು ಕಂದಾಯದ ದುಡ್ಡು, ಟ್ಯಾಕ್ಸು, ಇದ್ರಲ್ಲಿ ನೀವು ಅಧಿಕಾರಿಗಳು ಆಗಿರೋದು. ನೀವು ಜನಗಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಹೋರಾಟಕ್ಕಂದ್ರೆ ನಮ್ಮ ಮನೆಗೆ ನಾವು ಏನು ಆಸ್ತಿ ಕೊಡಿ ಅಂತ ಹೋರಾಟ ಮಾಡ್ತಾ ಇಲ್ಲ. ಜನಗಳ ದುಡ್ಡನ್ನ ತಿಂದಾಕಿದ್ದಾರೆ. ಆ ಜನಗಳ ದುಡ್ಡನ್ನ ತಿಂದಾಕಿರೋ ವ್ಯಕ್ತಿನ ಸೆಷನ್ ಅಲ್ಲಿ ಸೇರಿಸ್ಬಿಡ್ರಿ, ಅವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಬಿಡ್ರಿ ಅನ್ನೋದು ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಹೋರಾಟಕ್ಕೆ ಸ್ಪಂದನೆ ಕೊಡಬೇಕು, ಗೌರವ ಕೊಡಬೇಕು. ಇದು ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ಅದು ಬಿಟ್ಟು ನೀವು ಬಿಸಿಲಲ್ಲೇ ಕುತ್ಕೊಳ್ಳಿ, ನೀವು ಇಲ್ಲದ ಆಯ್ತು. ನಾವು ಬಿಸಿಲಲ್ಲಿ ಕುತ್ಕೊಳ್ಳೋದು, ಗೆರಾವ್ ಹಾಕೋದು, ಮತ್ತೆ ಮುತ್ತಿಗೆ ಹಾಕೋದು ನಮ್ಗೆಲ್ಲ ಹೇಳ್ ಮಾಡಿಸೋದು ಬಿಜೆಪಿ ಕಾರ್ಯಕರ್ತರಿಗೆ. ಇದೇನು ಹೊಸದಲ್ಲ. ನಿನ್ನೆ ನಾವು ಬೆಳಗ್ಗೆಯಿಂದ 11ರಿಂದ ಸಂಜೆ 4 ಗಂಟೆವರೆಗೆ ಕೂತಿದ್ರೆ ಯಾವೊಬ್ಬ ಅಧಿಕಾರಿ ಬಂದು ಇಲ್ಲಿ ಕೇಳಿಲ್ಲ. ಇದನ್ನ ಹಿಂಗೆ ಮಾಡ್ತಾ ಹೋದ್ರೆ ನಾವು ರಸ್ತೆ ತಡೆ ಮಾಡ್ತೀರಿ, ಹೈವೇ ಬಂದ್ ಮಾಡ್ತೀರಿ. ಇವತ್ತು ಭ್ರಷ್ಟ ಸಚಿವರನ್ನ ವಜಾಗೊಳಿಸಿ ಅಂತ ನಾವು ಕೂತ್ಕೊಂತಾ ಇರೋದು. ಇಡೀ ರಾಜ್ಯದಲ್ಲಿ ಇವತ್ತು 31 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಈ ಹೋರಾಟ ನಡೀತಾ ಇರೋದು. ಕೇವಲ ಕೋಲಾರದಲ್ಲಿ ಮಾತ್ರ ಅಲ್ಲ. ಆ ಕಾರಣಕ್ಕೆ ಇವತ್ತೇನು ನಾವು ಇವತ್ತು ಪಕ್ಷದ ಸೇನಾನಿಗಳು ಪ್ರತಿಯೊಬ್ಬರು ಇವತ್ತು ನಾವೇನ್ ಬಂದಿದ್ರಿ ಇಲ್ಲಿ, ನೀವೆಲ್ಲ ನಾವು ಮುಂದೆ ಕೂತಿರೋರಲ್ಲ, ನೀವೆಲ್ಲರೂ ಸೇರಿದ್ರೆ ಬಿಜೆಪಿ ಪಕ್ಷ, ನೀವೆಲ್ಲ ಸೇರಿದ್ರೆ ಬಿಜೆಪಿ. ನಾವು ಒಬ್ಬರಲ್ಲ. ನಾನು, ಕಮಲ್ಲು, ರವಣ್ಣ, ವಿಜಯಣ್ಣ, ಸಂಗಮಿತ್ರ, ರಾಜೇಶು, ಸಾಮ, ಅನಿಲ್ ಬಾಬು ಅಲ್ಲ. ನೀವು ಹಿಂದೆ ಕೂಡ ನಿಮ್ಮಿಂದ ಪಕ್ಷ ಇವತ್ತು ನಡೀತಾ ಇರೋದು. ಇವತ್ತು KJP ಅಲ್ಲಿ ಭದ್ರ ಬುನಾದಿ ಇಲ್ಲಿ ಕೂತಿರೋರು ನೀವು ಇವತ್ತು ಪಕ್ಷಕ್ಕೆ ಒಂದು ಬೆನ್ನೆಲುಬಾಗಿ KJP ಅಲ್ಲಿ ಇದ್ದೀರಿ. ನಾವು ಕೇಳ್ತಾ ಇರೋದು SCP-TSP ಹಣ 35ರಿಂದ 40 ಸಾವಿರ ಕೋಟಿ ಹೊಡೆದಿದ್ದೀರಿ ನೀವು, ಏನು ಗ್ಯಾರಂಟಿ ಹೆಸರು ಹೇಳ್ಕೊಂಡು. ಅದನ್ನು ಕೂಡ ಇವತ್ತು ನೀವು ಆ ದಲಿತ ಸಮಾಜಕ್ಕೆ ವ್ಯಯ ಮಾಡಿದಿರಾ. ಗ್ಯಾರಂಟಿ ಹೆಸರುಗಳಲ್ಲಿ ಅವ್ರಿಗೆ ಸೇರಿದೆ ಅಂತ ಉಡಾಪೆ ಉತ್ತರ ಕೊಡ್ತೀರಿ, ಆರಿಕೆ ಉತ್ತರ ಕೊಡ್ತೀರಿ. ಆ ಕಾರಣಕ್ಕೆ ಇವತ್ತು ನಾವು ಘೋಷಣೆ ಹಾಕಿದ್ರೆ ನಾವೇನಿಲ್ಲಿ ಮಧ್ಯಾಹ್ನ ಊಟ ಆಗಿ ಮತ್ತೆ 2 ಅವರ್ ಕುತ್ಕೊಂಡಿದ್ರಿ. ಎಲ್ಲರೂ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಕುತ್ಕೊಬೇಕು. ನಮ್ಮ ಹೋರಾಟ ಬಿಜೆಪಿಗೆ ಇದು ಹೊಸದಲ್ಲ, ಹಳೇದು. ಯಾರೋ ಒಬ್ಬರು ಬರ್ತಾರೆ ಪೇಡ್. ನಾವು ಯಾರನ್ನೇ ಆಗಲಿ ಇಲ್ಲಿ ಕಾಸು ಕೊಟ್ಕೊಂಡ್ಬಂದಿರೋ ಕಾರ್ಯಕರ್ತನಾಗಲಿ ಪದಾಧಿಕಾರಿಗಳು ಇಲ್ಲಿ ಬರಲ್ಲ. ನಾವು ನಿನ್ನೆ ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಏನು ಹೋರಾಟ ಇದೆ, ಹೋರಾಟ ದಳ ಮುಟ್ಟೋವರೆಗೂ ನಾವು ನಿಲ್ಲಲ್ಲ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಂತ BY ವಿಜೇಂದ್ರಣ್ಣವರು, ರಾಜ್ಯ ವಿರೋಧ ಪಕ್ಷದ ನಾಯಕರಂತ ಅಶೋಕಣ್ಣವರು, ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವರು ನಮ್ಗೆ ಕರೆ ಕೊಟ್ಟಿದ್ದಾರೆ. ನಮ್ಮ ಪರವಾಗಿ, ಜನಗಳ ಪರವಾಗಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪರವಾಗಿ ಅವರು ಸೆಷನ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರನ್ನ ಸೇರಿಸ್ಬಾರ್ದು, ವಜಾ ಮಾಡ್ಬೇಕಂತ. ಅದಕ್ಕೆ ದನಿಗೂಡಿಸಿ ನಾವಿಲ್ಲೆಲ್ಲ ಕೂತಿದ್ವಿ. ಅದಕ್ಕೆ ಇವಾಗ ನಾವೇನು ಘೋಷಣೆ ಹಾಕ್ತಿರಿ ಅಲ್ಲಿ ಮುಟ್ಟಬೇಕು, ಯಾರು ಅಧಿಕಾರಿಗಳಿಗೆ ಮುಟ್ಟಬೇಕು, ಯಾರು ಜನಗಳಿಗೆ ಗೊತ್ತಾಗಬೇಕು. ಹೌದಪ್ಪ, ಇವರು ಬಿಜೆಪಿ ಅವರು ಕೋಲಾರದಲ್ಲಿ, KJP ಅವರು ಬಂದು ಕೋಲಾರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅವರೊಂದು ಹೋರಾಟ, ಅವರೊಂದು ಕೂಗು ಕರೆಕ್ಟ್ ಆಗಿದೆ. ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರನ ಕಿತ್ತೊಗಿಬೇಕು, ಈ ಭ್ರಷ್ಟ ನಾಗೇಂದ್ರನ ತೆಗಿಬೇಕು. ಇವತ್ತು ನ್ಯಾಷನಲ್ ಫ್ಲಾಗ್ ಆರ್ಸಕ್ಕೆ ನನ್ನ ಕೈಲಿ ಆಗಲ್ಲ ಅಂದವನ್ನ ಸಚಿವ ಮಾಡಿದ್ದಾರೆ, ಯಾರು ಜಮೀರ್ನ, ಅವ್ರನ್ನ ಕಿತ್ತೆಗಿಸಬೇಕು. ಏನು ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅವ್ರನ್ನ ಕರೆದು ಅವರು ಕಾಂಗ್ರೆಸ್ ಅವರು ಇವತ್ತು ಹಾರ ಹಾಕ್ತಾರೆ. ಇಂಥವ್ರೆಲ್ಲ ಹೋಗ್ಬೇಕಂದ್ರೆ ಈ ಕಾಂಗ್ರೆಸ್ ದುರಾಡಳಿತ ಇಲ್ಲಿ ಮುಗಿಬೇಕು. ಆವಾಗ ನಾವು ಘೋಷಣೆ ಹಾಕ್ಬೇಕು. ಘೋಷಣೆ ಹಾಕಕ್ಕೆ ಇಷ್ಟೆಲ್ಲ ಪ್ರೇರಣೆ ಮಾಡ್ತಾರೆ. ನಿಮ್ಗೆ ಹಿಂದೆ ಕೇಳಿಸ್ತಾ ಇದೆಯಲ್ಲ, ಅವೆಲ್ಲ ಕುತ್ಕೊಂಡು ಮಾರಕ್ಕೆ ಕೇಳಬೇಕು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಬೇಕೇ ಬೇಕು, ಬೇಕೇ ಹೋರಾಟ, ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಬೇಕೇ ಬೇಕು. ಹಿಂದೆಯಿಂದನೂ ಬರ್ಬೇಕು ಹೆಸರು ಹಂಗೆ. ಮುಂದೆ ಕಾನೂನಂತೆ ಕಾನೂನು, ಬೇಕೇ ಬೇಕು. ಈ ಕಡೆ ಬರ್ತಾ ಇಲ್ಲ, ಎಡಗಡೆ ನನಗೆ ಎಷ್ಟು ಜ್ವರ ಬಂದ ಜ್ವರ ಕೊಡು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಅನ್ಯಾಯೋ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಹೋರಾಟ, ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ದಲಿತ ಪರ ಹೋರಾಟಕ್ಕೆ, ದಲಿತ ಪರ ಹೋರಾಟಕ್ಕೆ.
ವಾಲ್ಮೀಕಿ ಹಗರಣದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನ್ಯಾಯಕ್ಕಾಗಿ ವಜಾಗೊಳಿಸಿ ವಜಾಗೊಳಿಸಿ ವಜಾಗೊಳಿಸಿ, ಭ್ರಷ್ಟ ಸಚಿವ ನಾಗೇಂದ್ರನ್ನು ವಜಾಗೊಳಿಸಿ, ವಜಾಗೊಳಿಸಿ ವಜಾಗೊಳಿಸಿ, ಭ್ರಷ್ಟ ಸಚಿವ ನಾಗೇಂದ್ರನ್ನು ವಜಾಗೊಳಿಸಿ, ವಜಾಗೊಳಿಸಿ ವಜಾಗೊಳಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ. ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಭಾರತೀಯ ಜನತಾ ಪಾರ್ಟಿ ದಲಿತ ಪರ ಹೋರಾಟಕ್ಕೆ, ಜಯವಾಗಲಿ, ಜಯವಾಗಲಿ, ಭಾರತೀಯ ಜನತಾ ಪಾರ್ಟಿ ದಲಿತ ಪರ ಹೋರಾಟಕ್ಕೆ, ಜಯವಾಗಲಿ, ಜಯವಾಗಲಿ, ರೈತ ಪರ ಹೋರಾಟಕ್ಕೆ, ಜಯವಾಗಲಿ, ಜಯವಾಗಲಿ, ಹಿಂದೂ ಪರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಪಡೆಯುತ್ತೇವೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, 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 ವಂದೇ ಮಾತರಂ, मातरम मातरम. ವಂದೇ ಮಾತರಂ. ए देश का रक्षा कौन करेगा, ಬಿಜೆಪಿ, ಬಿಜೆಪಿ, ए देश का रक्षा कौन करेगा, ಬಿಜೆಪಿ, ಬಿಜೆಪಿ, हिंदू का रक्षा कौन करेगा, ಬಿಜೆಪಿ, ಬಿಜೆಪಿ, दलित का रक्षा कौन करेगा, ಬಿಜೆಪಿ, ಬಿಜೆಪಿ, रैत का रक्षा कौन करेगा, ಬಿಜೆಪಿ, ಬಿಜೆಪಿ, वाल्मीकि रक्षा कौन करेगा. ಬಿಜೆಪಿ, ಬಿಜೆಪಿ. बेके बेको, ನ್ಯಾಯ ಬೇಕು, बेके बेको, ನ್ಯಾಯ ಬೇಕು, बेके बेको. ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅವರಪ್ಪಂದಂತೆ ವಜಾಗೊಳಿಸಿ ವಜಾಗೊಳಿಸಿ ಕಾಂಗ್ರೆಸ್ ಅನ್ನು ವಜಾಗೊಳಿಸಿ, ವಜಾಗೊಳಿಸಿ ವಜಾಗೊಳಿಸಿ. ಕಾಂಗ್ರೆಸ್ ಅನ್ನು ವಜಾಗೊಳಿಸಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, 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 ಭ್ರಷ್ಟ ನಾಗೇಂದ್ರಗೆ ಹೇಳಿ ಧಿಕ್ಕಾರ, 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 ಭ್ರಷ್ಟ ಸಿದ್ದರಾಮಯ್ಯನಿಗೆ ಹೇಳಿ ಧಿಕ್ಕಾರ, 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 ಭ್ರಷ್ಟ ಡಿ ಕೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ, 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 ಭ್ರಷ್ಟ ನಾಗೇಂದ್ರಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಅಯ್ಯಯ್ಯೋ. ನ್ಯಾಯಕ್ಕಾಗಿ ಹೋರಾಟ, ರಕ್ತವನ್ನ ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಪಡೆಯುತ್ತೇವೆ. ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅವರಪ್ಪಂದಂತೆ ಕಾನೂನು. ಹೋರಾಟ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಎಲ್ಲ ತನಕ ಹೋರಾಟ. ಟೀಕೆ ಜೈ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಗೆ ಜೈ. ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ. ಅಷ್ಟೇನಾ? ನ್ಯಾಯ ಬೇಕು. ನೀವು ನ್ಯಾಯ ಬೇಕು. ಅದು ಅವ್ರು ಸಪೋರ್ಟ್ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ
ಕಾಂಗ್ರೆಸ್ ಸರ್ಕಾರಕ್ಕೆ, ಅಧಿಕಾರ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಧಿಕಾರ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಅಧಿಕಾರ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಧಿಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ಅಧಿಕಾರ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಧಿಕಾರ ಗೋಂಡಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಗೋಂಡಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ಗೋಂಡಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಗೋಂಡಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಗೋಂಡಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಭಾರತ್ ಮಾತಾ ಕಿ ವಂದೇ ವಂದೇ ಮಾತರಂ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಭಾರತ್ ಮಾತಾ ಕಿ ವಂದೇ ಮಾತರಂ 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 ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದುಳಿದ ವರ್ಗಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ಧ್ವಜ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡಲು ನಿರಾಕರಿಸಿದ ಜಮೀರನಿಗೆ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ಮಾಡಲು ನಿರಾಕರಿಸಿದ ಜಮೀರನಿಗೆ, ದೇಶದ್ರೋಹಿ ಜಮೀರನಿಗೆ, ದೇಶದ್ರೋಹಿ ಜಮೀರನಿಗೆ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ಮಾಡಲು ನಿರಾಕರಿಸಿದ ಜಮೀರನಿಗೆ, ದೇಶದ್ರೋಹಿ ಜಮೀರನಿಗೆ, ದೇಶದ್ರೋಹಿ ಜಮೀರನಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೌಡಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ರೌಡಿ ಮುಖ್ಯಮಂತ್ರಿ ಡಿ ಕೆ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದುಳಿದ ವರ್ಗಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರಪ್ಪನಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರಪ್ಪನಂತೆ ಕಾನೂನು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೂಟಿ ಮಾಡಿದ ನಾಗೇಂದ್ರನಿಗೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಳ್ಳ ನಾಗೇಂದ್ರನಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ವಂದೇ ವಂದೇ ಮಾತರಂ ಮಾತರಂ ವಂದೇ ಮಾತರಂ, ಮಾತರಂ ಮಾತರಂ ವಂದೇ ಮಾತರಂ, ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಜಯವಾಗಲಿ, ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಜಯವಾಗಲಿ, ಜಯವಾಗಲಿ, ಭಾರತ್ ಮಾತಾ ಕಿ ವಂದೇ. 80ರ ದಶಕದಲ್ಲಿ
ಭಾರತೀಯ ಜನತಾ ಪಕ್ಷದ ಹೋರಾಟ ಏನಾದರೂ ನಡಿಬೇಕು ಅನ್ನೋಂಥ ವಿಚಾರ ಬಂದಾಗ ಈ ಹಿಂದೆ 2 ಜಿಲ್ಲೆಗಳು ಒಂದಾಗಿತ್ತು, ಕೋಲಾರ ಮತ್ತು ಈಗ ಆಗಿರುವಂಥ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಒಂದಾಗಿತ್ತು. ಆಗ ಹೋರಾಟ ಪ್ರಾರಂಭ ಮಾಡ್ಬೇಕಾದ್ರೆ KGF ಅವ್ರವ್ರಿಗೂ ಕಾಯ್ತಾ ಇದ್ವಿ. ಕಾರಣ ಏನು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಎಷ್ಟು ಜನ ಸೇರ್ತಾ ಇದ್ವಿ ಅಷ್ಟು ಜನ KGF ಇಂದ ಬರ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ವಿಕ್ರಮಾದಿತ್ಯನು, ಬೆಮೆಲಲ್ ಶ್ರೀನಿವಾಸು, ಪಾರ್ಥಸಾರಥಿ, ಮೀಸೆ ಪಾರ್ಥಸಾರಥಿ ಅವರು, ಆಮೇಲೆ ಇನ್ನು ಇನ್ನೊಬ್ರು ಮುಸ್ಲಿಂ ಒಬ್ರು ಇದ್ರು, ಅವ್ರ ಹೆಸರು ಗೊತ್ತಿಲ್ಲ, ರುಕ್ಮುದ್ದೀನ್, ಇವರೆಲ್ಲ ಸೇರಿ ಸುಮಾರು ಜನ ಬರ್ತಾ ಇದ್ರು. ಆ ಟೀಮ್ ಹೆಂಗಿತ್ತು ಅಂದ್ರೆ ಅವರು ನಮ್ಗೆ ಆದರ್ಶ ಅವರಾಗಿದ್ರು. ಅಷ್ಟು ಜಬರ್ದಸ್ತ್ ಗೋಷ್ಠಿಗಳು, ಅಷ್ಟು ಜೋರಾಗಿ ಹೋರಾಟ. ಒಂದ್ಸರಿ 83ರಲ್ಲಿ ನಿಂತ್ಕೊಳ್ಳುತ್ತೆ ರಘುಪತಿ ಅಂತ ಹೇಳಿದ್ದನು, ಇದು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಅವ್ರು ಬಂದಾಗ ನಾವಿಲ್ಲಿ ತಡೆ ಹಾಕ್ಬೇಕು ಅಂತ ಆದಾಗ ಪೊಲೀಸ್ನವರು ಇದು ಮಾಡಿದ್ರು, ಆಗೋದಿಲ್ಲ ಅಂತ ಹೇಳಿದ್ರು ಬೈಪಾಸ್ ಅಲ್ಲಿ. ಲಾಸ್ಟ್ಗೆ ಅಂಬಾಸಿಡರ್ ಕಾರವಾಗಿ ಇದ್ದಿದ್ದು, ಇವಾಗಿದ್ದಂತ ಇನ್ನೋವಾ ಕಾರುಗಳಿರ್ಲಿಲ್ಲ. ರಘುಪತಿ ಅವ್ರನ್ನ ಗಲ್ಪಟ್ಟಿ ಹಿಡಿದು ಆಚೆ ಕೇಳಿದ್ವಿ. ಅಷ್ಟು ತಾಕತ್ತಿತ್ತು KGF ಟೀಮ್ ಅಂದ್ರೆ ಆ ಒಂದು ಲೆವೆಲ್ಗಿದ್ರು. ಅದೇ ಒಂದು ಇದನ್ನ ಇದು ಮಾಡ್ಕೊಂಡಿದ್ದನು 95ರಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಪಾರ್ಟಿ ಏನೂ ಇರ್ಲಿಲ್ಲ ಅನ್ನೋಂಥ ವಿಚಾರ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಡಾಕ್ಟರ್ ದಿನಕರನ್ ಅಂತ ಹೇಳಿದ್ರು ಒಬ್ಬ ಅಭ್ಯರ್ಥಿನಿ ಇಲ್ಲಿ ಹಾಕಿದಾಗ ಬರೀ 1500 ಹೋಟೆಲ್ ಸೋತಿದ್ರು ಅವರು. ಅವತ್ತೇ KGFಗೆ ಅಷ್ಟು ತಾಕತ್ತಿತ್ತು. ಅದು ಯಾಕೆ ಇವತ್ತು KGF ನಲ್ಲಿ ಪದೇ ಪದೇ MLA ಸೋಲ್ತಾ ಇದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಎದ್ದು ನಿಂತರು ಅಂದ್ರೆ ಎಲ್ಲಾ ಪಾರ್ಟಿಯವ್ರನ್ನು ಸ್ವಾಹ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ತಾಕತ್ತಿದೆ KGF ನಮ್ಮ ಕಾರ್ಯಕರ್ತರಿಗೆ, ನಮ್ಮ ವೋಟರ್ಸ್ಗೆ. ವೋಟ್ ಹಾಕಂತ ಜನ ಇದ್ದಾರೆ, ನಾವು ಸರಿಯಾಗಿ ರೀತಿಯಲ್ಲಿ ಸ್ಪಂದಿಸಿ ಕಾರ್ಯಕರ್ತರೆಲ್ಲ ಅವ್ರಿಗೆ ಸ್ಪಂದಿಸಿದ್ವಿ ಅಂದ್ರೆ ಇವತ್ತು ಅಲ್ಲಿ KGF ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ, ಸಂಶಯ ಇಲ್ಲ. KGF ನರ್ಗಿರೋಂಥ ತಾಕತ್ನ ಒಂದ್ಸರಿ ನನ್ಗೆ ಜ್ಞಾಪಕ ಬಂತು, ಅದನ್ನು ಹೇಳಿದ್ದೀನಿ ಅಷ್ಟೇ.